ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಅವರೆಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಅವರೆಕಾಯಿ ಅಂತಾರೆ, ನಿಮ್ಮ ಕಡೆ ಇದನ್ನು ಏನಂತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವರೆಕಾಯಿನ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಒಡೆಯೋಕ್ಕೆ ಸ್ಟಾರ್ಟ್ ಆದಮೇಲೆ ವಾಶ್ ಮಾಡಿಟ್ಕೊಂಡ ಅವರೆಕಾಯಿನ ನಾನು ಹಾಕೋತಾ ಇದ್ದೀನಿ. ಅದನ್ನು ಬೇಯಿಸೋಕೆ ಬಿಡಬೇಕು. ಇವಾಗ ನಾವು ಒಂದು ಸ್ವಲ್ಪ ಅಷ್ಟು ನೀರನ್ನು ಹಾಕಿ ಅದನ್ನು 5 to 10 ಮಿನಿಟ್ಸ್ ಬೇಯಿಸೋಕೆ ಬಿಡ್ತೀನಿ. ಅದು ಬೆಂದ ಮೇಲೆ ಅದ್ರ ಬಣ್ಣ ಬದಲಾಗಿರುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ. ಆಗ ಅದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿನ, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತು 2 to 3 ಮಿನಿಟ್ಸ್ ನಾನು ಪುನಃ ಅದನ್ನು ಬೇಯಿಸೋಕ್ಕಿಡ್ತಾ ಇದ್ದೀನಿ. ಇವಾಗ ನಮಗೆ ರುಚಿಯಾದ ಅವರೆಕಾಯಿ ಪಲ್ಯ ರೆಡಿಯಾಗಿರುತ್ತೆ. ಇದನ್ನು ನಾವು ಚಪಾತಿ ಜೊತೆಗೂ ಬಳಸ್ಕೋಬೋದು, ಇಲ್ಲ ಊಟದ ಜೊತೆಗೆ ಸೈಡ್ ಡಿಶ್ ಆಗಿಯೂ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.